Hi everyone, welcome to the science class, the world of wonderful facts. ನೀವು ನೋಡ್ತಾ ಇದ್ದೀರಾ exam booster series of SSLC Science. So this is the part 4 video of solving the SSLC state level preparatory paper 2022-23. Okay, ಈ ಪೇಪರ್ ಅನ್ನ ಸಾಲ್ವ್ ಮಾಡ್ತಾ ನಾವು ಫಿಸಿಕ್ಸ್ ಪಾರ್ಟ್ ಅನ್ನ ಕಂಪ್ಲೀಟ್ ಮಾಡಿದೀವಿ. ಕೆಮಿಸ್ಟ್ರಿಯಲ್ಲಿ 2 ಮಾರ್ಕ್ಸ್ ಕ್ವೆಶ್ಚನ್ಸ್ ಅನ್ನ ಕಂಪ್ಲೀಟ್ ಮಾಡಿದೀವಿ. ಈಗ ಈ ಸೆಷನ್ ಅಲ್ಲಿ ಪಾರ್ಟ್ 4 ಅಲ್ಲಿ ನಾವು 3 ಮಾರ್ಕ್ಸ್ ಕ್ವೆಶ್ಚನ್ಸ್ ಅನ್ನ ಮತ್ತೆ 4 ಮಾರ್ಕ್ ಕ್ವೆಶ್ಚನ್ ಅನ್ನ ಕವರ್ ಮಾಡೋದಕ್ಕೆ ಹೊರಟಿದ್ದೀವಿ. ಓಕೆ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಇಲ್ಲಿ ಕೆಮಿಸ್ಟ್ರಿ ಪಾರ್ಟ್ ಅಲ್ಲಿ ನಿಮಗೆ ಯು ವಿಲ್ ಗೆಟ್ 3 ಕ್ವೆಶ್ಚನ್ಸ್ ಆಫ್ 3 ಮಾರ್ಕ್ಸ್. ಸೊ ಟೋಟಲ್ ಯು ವಿಲ್ ಗೆಟ್ 9 ಮಾರ್ಕ್ಸ್ ಫಾರ್ ದಿಸ್ ಸೆಕ್ಷನ್. ಅಂಡ್ ಫಸ್ಟ್ ಕ್ವೆಶ್ಚನ್ ಅನ್ನು ನಾವು ಅಬ್ಸರ್ವ್ ಮಾಡೋದಾದ್ರೆ 3 ಮಾರ್ಕ್ ಕ್ವೆಶ್ಚನ್, ದಟ್ ಇಸ್ 23rd ಕ್ವೆಶ್ಚನ್ ಇನ್ ಯುವರ್ ಕ್ವೆಶ್ಚನ್ ಪೇಪರ್. That is, draw the diagram of arrangement of apparatus to show acid solution in water conduct electricity and label the following parts: dilute, sulphuric acid and bulb. ಓಕೆ, ಇವೆರಡನ್ನ ಲೇಬಲ್ ಮಾಡಿ ಅಂತ ಕೇಳಿದ್ದಾರೆ. ಒಂದು ಡಯಾಗ್ರಾಮ್ ಅನ್ನ ಕೇಳಿದ್ದಾರೆ. ಸೊ ಡಯಾಗ್ರಾಮ್ ಯಾವುದು ಅಂತಂದ್ರೆ ಆಸಿಡ್ ಸೊಲ್ಯೂಷನ್ ಇನ್ ವಾಟರ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ಓಕೆ, ಸೊ ವಾಟರ್ ಅಲ್ಲಿ ಆಸಿಡ್ ಸೊಲ್ಯೂಷನ್ ಅನ್ನು ಹಾಕಿದಾಗ ಅದು ಎಲೆಕ್ಟ್ರಿಕ್ ಕರೆಂಟ್ ಅನ್ನ ಕಂಡಕ್ಟ್ ಮಾಡುತ್ತೆ ಅಂತ ಪ್ರೂವ್ ಮಾಡೋ ಒಂದು ಎಕ್ಸ್ಪೆರಿಮೆಂಟಿನ ಅಪಾರೇಟಸ್ ನ ಡಯಾಗ್ರಾಮ್ ಅನ್ನ ಬಿಡಿಸಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನಿಮಗೆ ಡಯಾಗ್ರಾಮ್ ಕಾಣಿಸ್ತಾ ಇದೆ. ಸೊ ಡಯಾಗ್ರಾಮ್ ಅನ್ನ ಬರೀಬೇಕಾದ್ರೆ ಅವ್ರು ಕೇಳಿರೋದೇನು ಅಂತಂದ್ರೆ ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್ ಅನ್ನು ಲೇಬಲ್ ಮಾಡಿ ಅಂತ. ಬಟ್ ನಿಮಗೆ ಎಕ್ಸಾಮ್ ಅಲ್ಲಿ ಅಂದ್ರೆ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿರುವಂತಹ ಡಯಾಗ್ರಾಮ್ ಯಾವುದು ಅಂದ್ರೆ ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆಸಿಡ್ ಇರುತ್ತೆ ಅಥವಾ ಡೈಲ್ಯೂಟ್ HCl ಇರುತ್ತೆ ಡಯಾಗ್ರಾಮ್ ಅಲ್ಲಿ. ಓಕೆ, ನಾವೇನ್ ಮಾಡಿರ್ತೀವಿ, ಪ್ರಾಕ್ಟೀಸ್ ಮಾಡಿರ್ತೀವಿ, ಆಸ್ ಇಟ್ ಇಸ್ ಡಯಾಗ್ರಾಮ್ ಬರೀತೀವಿ. ಇಲ್ಲಿ ಕೇಳಿರೋದನ್ನ ಮರ್ತ್ಬಿಟ್ಟು ಆಸ್ ಇಟ್ ಇಸ್ HCl ಬರೆಯೋ ಸಾಧ್ಯತೆಗಳಿದೆ. ಎಲ್ಲರೂ ಹಾಗೆ ಮಾಡಲ್ಲ, ಬಟ್ ಸಮ್ ಸ್ಟೂಡೆಂಟ್ಸ್ ವಿಲ್ ಡೂ ಲೈಕ್ ದಟ್. ಅದನ್ನು ನಾವು ಮಾಡಬಾರ್ದು. ಏನು ಕೇಳಿದರೆ ಸಲ್ಫ್ಯೂರಿಕ್ ಆಸಿಡ್ ಕೇಳಿದ್ದಾರೆ, ಇಲ್ಲಿ HCl ಬದಲಾಗಿ ನಾವೇನು ಮಾಡ್ತೀವಿ ಸಲ್ಫ್ಯೂರಿಕ್ ಆಸಿಡ್ ಅಂತ ಬರಿತೀವಿ ಅಷ್ಟೇ. ಬಲ್ಬು ಆಸ್ ಇಟ್ ಈಸ್ ಬರಿತೀವಿ. ಓಕೆ, ಸೊ ನೀವೆಲ್ಲ ಲೇಬಲನ್ನು ಮಾಡ್ತಾ ಇರ್ತೀರಿ, ಬಟ್ ಈ ಥರದ ಮೈನರ್ ಮಿಸ್ಟೇಕ್ಸನ್ನು ಮಾಡ್ತಾ ಇರ್ತೀರಿ, ಅದನ್ನು ಮಾಡಬಾರ್ದು. ಸೊ ಅದನ್ನು ಒಂದು ಜೊತೆಗೆ ಇನ್ನೊಂದು ಏನು ಅಂತಂದರೆ ನಿಮಗೆ ಇಲ್ಲಿ ಲೇಬಲಿಂಗ್ ಮಾಡಾದ್ಮೇಲೆ ಇಲ್ಲಿ ಬ್ಯಾಟ್ರಿಗೆ ಪಾಸಿಟಿವ್ ಮತ್ತು ನೆಗೆಟಿವ್ ಟರ್ಮಿನಲನ್ನು ಕರೆಕ್ಟಾಗಿ ನೋಡ್ಕೋಬೇಕು. ಆ್ಯನೋಡ್ ಕ್ಯಾಥೋಡು ಅಂದರೆ ಲೈಕ್ ಐರನ್ ನೇಲ್ಸ್ಗೆ ಒಂದನ್ನು ಪಾಸಿಟಿವ್ ಕನೆಕ್ಟ್ ಮಾಡಿರ್ತೀವಿ, ಇನ್ನೊಂದನ್ನು ಥ್ರೂ ಸ್ವಿಚ್ ಅಂಡ್ ಬಲ್ಬ್ ಮೂಲಕ ನೆಗೆಟಿವ್ ಪಾಸಿಟಿವ್ ಕನೆಕ್ಟ್ ಮಾಡಿರ್ತೀವಿ, ಒಂದನ್ನು ನೆಗೆಟಿವ್ಗೆ. ಓಕೆನಾ? ಸೊ ಇದನ್ನು ನೀವು ಗಮನಿಸಬೇಕಾಗುತ್ತೆ. ಸೊ ಇಷ್ಟು ಮಾಡಿದ್ರೆ ಡಯಾಗ್ರಾಮನ್ನು ನೀವು ಕ್ಲಿಯರ್ ಆಗಿ ಬರಿಬಹುದು. ಓಕೆ, ವಿಲ್ ಗೆಟ್ ಫುಲ್ ಮಾರ್ಕ್ಸ್. ಓಕೆ, ಇದನ್ನು ನೋಡಿಕೊಂಡ್ರೆ ನಮಗೆ ನೆಕ್ಸ್ಟ್ ಕ್ವಶನ್ ನೋಡಿ 3 ಮಾರ್ಕ್ಸಿಂದು ಒಂದು ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಚಾಪ್ಟರ್ ಬರ್ತಕ್ಕಂಥದ್ದು. ಮೆಗ್ನೀಷಿಯಂ ಫಾರ್ಮ್ಸ್ ಅಯಾನಿಕ್ ಕಾಂಪೌಂಡ್ ವಿತ್ ಕ್ಲೋರಿನ್. ಓಕೆ, ಸೊ ಕ್ಲೋರಿನ್ ಜೊತೆಗೆ ಮೆಗ್ನೀಷಿಯಮ್ ಅಯಾನಿಕ್ ಕಾಂಪೌಂಡ್ ಅನ್ನು ಫಾರ್ಮ್ ಮಾಡುತ್ತೆ. ವೈ ಎಕ್ಸ್ಪ್ಲೇನ್ ಅಂತ ಹೇಳಿ. ಓಕೆ, ಸೊ ಇಲ್ಲಿ ಆಕ್ಚುಲ್ ಆಗಿ MgCl2 ಫಾರ್ಮೇಷನ್ ಅನ್ನು ನೀವು ಬರಿಬೇಕಾಗತ್ತೆ. ಓಕೆನಾ? ಸೊ ಇಲ್ಲಿ ಮೆಗ್ನೀಷಿಯಂ ಅನ್ನೋದು ಒಂದು ಮೆಟಲ್ ಅಂಡ್ ಕ್ಲೋರಿನ್ ಅನ್ನೋದು ಒಂದು ನಾನ್ ಮೆಟಲ್. ಸೊ ಒಂದು ಮೆಟಲ್ಲು ನಾನ್ ಮೆಟಲ್ ನಡುವೆ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ಸ್ ಆಗೋದ್ರ ಮೂಲಕ. ಓಕೆ, ವೇರ್ ಮೆಗ್ನೀಷಿಯಂ ಟ್ರಾನ್ಸ್ಫರ್ಸ್ 1 electron or donate 1 electron to chlorine. So chlorine accept 1 electron from magnesium. Okay, metal are electropositive in nature because they donate electrons. So metal, magnesium ಒಂದು ಮೆಟಲ್ ಆಗಿರೋದ್ರಿಂದ ಕ್ಲೋರಿನ್ ನಾನ್ ಮೆಟಲ್ ರಿಸೀವ್ ಮಾಡ್ಕೊಳ್ಳುತ್ತೆ. ಎಲೆಕ್ಟ್ರಾನ್ ಅನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದ್ರ ಮೂಲಕ, ಟ್ರಾನ್ಸ್ಫರ್ ಮಾಡೋದ್ರ ಮೂಲಕ, ಒಂದು ರಿಸೀವ್ ಮಾಡ್ಕೊಳ್ಳೋದ್ರ ಮೂಲಕ ಒಂದು ಬಾಂಡ್ ಫಾರ್ಮೇಷನ್ ಆಗುತ್ತೆ. ಸೊ ಅದನ್ನೇ ಅಂತ ಬಾಂಡ್ ಇಂದ ಬರ್ತಕ್ಕಂಥ ಕಾಂಪೌಂಡ್ ಅನ್ನು ಅಯಾನಿಕ್ ಕಾಂಪೌಂಡ್ ಅಂತ ಕರಿತೀವಿ. ಹಿಯರ್ ದ ಮೆಗ್ನೀಷಿಯಂ ಹ್ಯಾಸ್ 2 electrons in its outermost shell. ಮೆಗ್ನೀಷಿಯಂ ಅಲ್ಲಿ 2 outermost electrons ಇದೆ and it loses 2 electrons to become Na2+. ಬಟ್ 2 ಎಲೆಕ್ಟ್ರಾನ್ ನಾವು ತೆಗೆದುಕೊಳ್ಳೋರು ಯಾರು ಅಂತಂದ್ರೆ 2 atoms ಆಫ್ ಕ್ಲೋರಿನ್, ಬಿಕಾಸ್ ಕ್ಲೋರಿನ್ ರಿಕ್ವೈರ್ 1 electron ಟು ಕಂಪ್ಲೀಟ್ ಇಟ್ಸ್ ಆಕ್ಟೇಟ್ ಸ್ಟ್ರಕ್ಚರ್. ಓಕೆನಾ? 7 electrons ಇದೆ, ಪ್ಲಸ್ 1 ಆ್ಯಡ್ ಆಯ್ತು ಅಂದ್ರೆ ಅದಕ್ಕೆ 8 ಆಗುತ್ತೆ, ದಟ್ ಈಸ್ ಆಕ್ಟೇಟ್ ಸ್ಟ್ರಕ್ಚರ್. ಅದಕ್ಕೋಸ್ಕರ ಅದು 1 electron ಅನ್ನ ಒಂದು ಮೆಗ್ನೀಷಿಯಂ ಆಟಮ್ನ 1 electron ತಗೊಳುತ್ತೆ. ಅನದರ್ ಕ್ಲೋರಿನ್ ಆಟಮ್ ಗೇನ್ಸ್ 1 electron ಫ್ರಮ್ ಸೇಮ್ ಮೆಗ್ನೀಷಿಯಂ. ಸೊ ಹೀಗೆ ಮೆಗ್ನೀಷಿಯಂ ಮತ್ತು ಕ್ಲೋರಿನ್ ಅಪೋಸಿಟ್ಲಿ ಚಾರ್ಜ್ಡ್ ಆಗಿರೋದ್ರಿಂದ ಇಲ್ಲಿ 2 ಅಯಾನ್ಗಳು ಒಂದು ಸ್ಟ್ರಾಂಗ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಹೆಲ್ಡ್ ಆಗುತ್ತೆ ಟು ಫಾರ್ಮ್ MgCl2. ಸೊ ಇಷ್ಟು ನೀವು ಬರೆದ್ರೆ ಯು ವಿಲ್ ಗೆಟ್ ಫುಲ್ ಮಾರ್ಕ್ಸ್ ಫಾರ್ ದಿಸ್ ಕ್ವಶನ್. ಆರ್ ಅದರ್ವೈಸ್ ನೀವು ಇನ್ನೇನು ಬರಿಬೋದು ಅಂತಂದರೆ ಡಾಟ್ ಸ್ಟ್ರಕ್ಚರ್ ಮೂಲಕ ಫಾರ್ಮೇಷನ್ ಅನ್ನು ತೋರಿಸ್ಬೋದು. ಯು ಕ್ಯಾನ್ ಆಲ್ಸೋ ಡೂ ದ್ಯಾಟ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ನಾವು. ಇಲ್ಲಿ ನಮಗೆ ಎಕ್ಸ್ಟೆಂಡೆಡ್ ಲರ್ನಿಂಗ್ ನೋಡೋದಾದರೆ ನಮಗೇನು ಸಿಕ್ಕಿದೆ, ಇಲ್ಲಿ MgCl2 ಫಾರ್ಮೇಷನ್ ಬಗ್ಗೆ ಕೇಳಿದ್ದಾರೆ. ಅದೇ ರೀತಿ ನಿಮಗೆ ಎಕ್ಸಾಮಲ್ಲಿ ಸೋಡಿಯಂ ಕ್ಲೋರೈಡ್ ಫಾರ್ಮೇಷನ್ ಅನ್ನು ಕೇಳ್ಬೋದು. ಜೊತೆಗೆ ಅಯಾನಿಕ್ ಕಾಂಪೌಂಡ್ ಮೇಲೆ ಸಾಕಷ್ಟು ಸರಿ ಕ್ವಶನ್ಸ್ ಬಂದಿದೆ. ಏನು ಅಂತಂದರೆ ಪ್ರಾಪರ್ಟೀಸ್ ಆಫ್ ಅಯಾನಿಕ್ ಕಾಂಪೌಂಡ್ಸ್ ಮೇಲೆ ಕ್ವಶನ್ಸನ್ನು ಕೇಳ್ತಾರೆ. ಓಕೆ, ಅದನ್ನು ಕೂಡ ನೀವು ಗಮನಿಸಬೇಕಾಗುತ್ತೆ.
ಸೊ ಪ್ರಾಪರ್ಟೀಸ್ ಅಂತಂದ್ರೆ ಕೆಲವು ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ದೇ ವಿಲ್ ಡೂ ಸಮ್ ಮಿಸ್ಟೇಕ್ಸ್. ಏನು ಅಂತಂದ್ರೆ ಪ್ರಾಪರ್ಟೀಸ್ ಅಂದ ತಕ್ಷಣ ಬಾಯ್ಲಿಂಗ್ ಪಾಯಿಂಟ್ ಅಂತ ಬರೀತಾರೆ, ಫಿಸಿಕಲ್ ನೇಚರ್ ಅಂತ ಬರೀತಾರೆ. ಓಕೆ, ಸೊ ಇವೆಲ್ಲ ಪ್ರಾಪರ್ಟೀಸ್ ಅಲ್ಲ, ದೇ ಆರ್ ದ ಹೆಡ್ಡಿಂಗ್ಸ್ ಫಾರ್ ಪ್ರಾಪರ್ಟೀಸ್. ಬಾಯ್ಲಿಂಗ್ ಪಾಯಿಂಟ್ ಅಂತ ಬರೆದ್ಬಿಟ್ಟು ಅಯಾನಿಕ್ ಕಾಂಪೌಂಡ್ಸ್ ಹ್ಯಾವ್ ಹೈ ಬಾಯ್ಲಿಂಗ್ ಪಾಯಿಂಟ್ ಅಂಡ್ ಹೈ ಮೆಲ್ಟಿಂಗ್ ಪಾಯಿಂಟ್ ಅಂತ ಬರೀಬೇಕು. ಓಕೆ, ಫಿಸಿಕಲ್ ನೇಚರ್ ಅಯಾನಿಕ್ ಕಾಂಪೌಂಡ್ಸ್ ಆರ್ ಸಾಲಿಡ್ ಇನ್ ನೇಚರ್ ಅಂತ ಬರೀಬೇಕು. ಬಟ್ ಸಮ್ ಸ್ಟೂಡೆಂಟ್ಸ್ ವಿಲ್ ರೈಟ್ ಲೈಕ್ ದಿಸ್, ಜಸ್ಟ್ ಹೆಡ್ಡಿಂಗ್ ಬರೆದ್ಬಿಡ್ತಾರೆ, ಬಿಟ್ಬಿಡ್ತಾರೆ. ಓಕೆ, ಹೆಡ್ಡಿಂಗ್ ಬರೋದ್ರಿಂದ ಉಪಯೋಗ ಇಲ್ಲ. ಫಿಸಿಕಲ್ ನೇಚರ್ ಇದೆ, ಏನಿದೆ, ಸಾಲಿಡ್ ಇದೆಯಾ, ಲಿಕ್ವಿಡಾ, ಗ್ಯಾಸ್ ಅನ್ನೋದನ್ನ ಬರೀಬೇಕಲ್ವಾ. ಸೊ ದಟ್ ಯು ನೀಡ್ ಟು ಮೆನ್ಷನ್ ದೋಸ್ ಆಲ್ಸೋ. ಅಂದರೆ ಸಿಂಪಲ್ ಆಗಿ ಹೇಳೋದಾದ್ರೆ ಒಂದು ಸಿಂಗಲ್ ಸೆಂಟೆನ್ಸ್ ಅನ್ನು ಮಾಡಿ ನೀವು ಬರೀಬಹುದು ಪ್ರಾಪರ್ಟೀಸ್ ಅನ್ನು. ಓಕೆ, ಸೊ ಹಾಗೆ ಬರೀಬೇಕಾಗತ್ತೆ ಅಯಾನಿಕ್ ಕಾಂಪೌಂಡ್ ಪ್ರಾಪರ್ಟೀಸ್. ಇದ್ರ ಜೊತೆಗೆ ಪ್ರಾಪರ್ಟಿ, ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಹೈ ಬಾಯ್ಲಿಂಗ್ ಪಾಯಿಂಟ್ ಆ್ಯಂಡ್ ಹೈ ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ ಅಯಾನಿಕ್ ಕಾಂಪೌಂಡ್ಸ್ಗೆ ಅಂತ. ಮತ್ತು ನೀವೇ ಒಂದು ಕ್ವಶನ್ ಹಾಕೋಬೇಕು, ವೈ ದ ಅಯಾನಿಕ್ ಕಾಂಪೌಂಡ್ಸ್ ಹ್ಯಾವ್ ಹೈ ಬಾಯ್ಲಿಂಗ್ ಪಾಯಿಂಟ್. ಸೊ ಯಾಕೆ ಅಂತಂದರೆ ಬಾಯ್ಲಿಂಗ್ ಅಥವಾ ಮೆಲ್ಟಿಂಗ್ ಅಂದ್ರೆ ಏನು, ಒಂದು ಸಬ್ಸ್ಟೆನ್ಸಿನ ಸ್ಟೇಟನ್ನು ಚೇಂಜ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಮೆಲ್ಟಿಂಗ್ ಅಂದ್ರೆ ಏನು, ಸಾಲಿಡ್ ಇದ್ದಿದ್ದು ಮೆಲ್ಟ್ ಆಗ್ಬಿಟ್ಟು ಲಿಕ್ವಿಡ್ ಆಗುತ್ತೆ. ಸೊ ಮೆಲ್ಟ್ ಆಗಬೇಕಂದ್ರೆ ಅದನ್ನಷ್ಟು ಟೆಂಪ್ರೇಚರ್ನ ಕೊಡಬೇಕು. ಹೈ ಮೆಲ್ಟಿಂಗ್ ಪಾಯಿಂಟ್ ಇದೆ ಅಂದರೆ ಜಾಸ್ತಿ ಟೆಂಪ್ರೇಚರ್ನ ಕೊಡಬೇಕು. ಯಾವಾಗ ಜಾಸ್ತಿ ಟೆಂಪ್ರೇಚರ್ ಕೊಡಬೇಕು ಅಂತಂದರೆ ಆ ಕಾಂಪೌಂಡಲ್ಲಿರುವ ಆಟಮ್ ಅಥವಾ ಮಾಲಿಕ್ಯೂಲ್ಗಳ ನಡುವೆ ಸ್ಟ್ರಾಂಗ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರುತ್ತೆ. ಸೊ ಆ ಸ್ಟ್ರಾಂಗ್ ಫೋರ್ಸ್ ಆಫ್ ಅಟ್ರಾಕ್ಷನ್ನ ಬ್ರೇಕ್ ಡೌನ್ ಮಾಡಿ ಬಾಂಡ್ ಬ್ರೇಕ್ ಡೌನ್ ಮಾಡಿ ಸಪ್ರೇಟ್ ಮಾಡಬೇಕು ಅಂದರೆ ಜಾಸ್ತಿ ಎನರ್ಜಿ ಸಪ್ಲೈ ಮಾಡಬೇಕು. ಸೊ ದಟ್ ದೇ ಹ್ಯಾವ್ ಹೈ ಬಾಯ್ಲಿಂಗ್ ಪಾಯಿಂಟ್ ಆ್ಯಂಡ್ ಹೈ ಮೆಲ್ಟಿಂಗ್ ಪಾಯಿಂಟ್. ಓಕೆ, ಸೊ ಏನು ಬರೀಬೇಕು, ವೈ ದ ಅಯಾನಿಕ್ ಕಾಂಪೌಂಡ್ ಶೋ ಹೈ ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್ ಬಿಕಾಸ್ ದೇ ರಿಕ್ವೈರ್ ಕನ್ಸಿಡರಬಲ್ ಅಮೌಂಟ್ ಆಫ್ ಎನರ್ಜಿ ಟು ಬ್ರೇಕ್ ದ ಬಾಂಡ್ ಇನ್ ಬಿಟ್ವೀನ್ ದ ಮಾಲಿಕ್ಯೂಲ್ಸ್ ಆಫ್ ಕಾಂಪೌಂಡ್ಸ್. ಓಕೆನಾ, ಸೊ ಅದನ್ನು ಬರೀಬೇಕಾಗತ್ತೆ. ಫಿಸಿಕಲ್ ನೇಚರ್ ಸಾಲಿಡ್ ಇದೆ, ಇದನ್ನು ಬರಿತಾ ಹೋಗ್ತೀರಿ. ಅಯಾನಿಕ್ ಕಾಂಪೌಂಡ್ಸ್ ಇಂದು ಪ್ರಾಪರ್ಟೀಸು, ಅದಕ್ಕೆ ಎಕ್ಸ್ಪ್ಲನೇಷನ್ ತಿಳ್ಕೊಂಡಿರಬೇಕು. ಸೋಡಿಯಂ ಕ್ಲೋರೈಡ್ ಫಾರ್ಮೇಷನ್ ತಿಳ್ಕೊಂಡ್ರು ಸಾಕಾಗತ್ತೆ ನಿಮಗೆ ಈ ಕ್ವಶನ್ಗೆ ರಿಲೇಟೆಡ್ ಆಗಿರೋ ಎಕ್ಸ್ಟೆಂಡೆಡ್ ಲರ್ನಿಂಗ್ ಹೇಳೋದಾದರೆ. ನೆಕ್ಸ್ಟ್ ನೋಡೋದಾದರೆ ಒಂದು ಕ್ವಶನ್ ಇದೆ, 25th ಕ್ವಶನ್ನು. ಸೊ ವೆರಿ ಇಂಟ್ರೆಸ್ಟಿಂಗ್. ಅಲ್ಯೂಮಿನಿಯಂ ಆಕ್ಸೈಡ್ ಇಸ್ ಅನ್ ಆಂಫೋಟೆರಿಕ್ ಆಕ್ಸೈಡ್ ವೆರಸ್ ಸೋಡಿಯಂ ಆಕ್ಸೈಡ್ ಇಸ್ ಬೇಸಿಕ್ ಆಕ್ಸೈಡ್. ಓಕೆ, ವೈ ರೈಟ್ ಸೂಟಬಲ್ ಕೆಮಿಕಲ್ ಈಕ್ವೇಷನ್ಸ್ ಅಂತ ಕೇಳಿದ್ದಾರೆ. ಓಕೆನಾ, ಸೊ ಇಲ್ಲಿ ಯಾಕೆ ಇದನ್ನು ಇಂಟ್ರೆಸ್ಟಿಂಗ್ ಅಂತ ಹೇಳಿದೆ ಅಂದರೆ, ಸೊ ಇದನ್ನು ನೀವು ಆನ್ಸರ್ ಮಾಡಿಬಿಡ್ತೀರಿ. ಅಲ್ಯೂಮಿನಿಯಂ ಆಕ್ಸೈಡ್ ಇಸ್ ಅನ್ ಆಂಫೋಟೆರಿಕ್ ಆಕ್ಸೈಡ್. ವೈ ಅಂತ ಕೇಳಿದ್ರೆ ಯು ಕ್ಯಾನ್ ಈಸಿಲಿ ಸೇ ದಟ್ ಅಲ್ಯೂಮಿನಿಯಂ ಆಕ್ಸೈಡ್ ಇಸ್ reacts with both acids and bases and give rise to salt and water. Hence it is an amphoteric oxide anta, which is an amphoteric. Ampho means both. Okay, so ಎರಡರ ಜೊತೆಗೂ ರಿಯಾಕ್ಟ್ ಮಾಡುತ್ತೆ, ಆಸಿಡ್ ಜೊತೆಗೂ ರಿಯಾಕ್ಟ್ ಮಾಡುತ್ತೆ. ಓಕೆ, ಸೊ ಲೆಟ್ ಅಸ್ ಇಮ್ಯಾಜಿನ್ ಆಂಫೋಟೆರಿಕ್ ಆಕ್ಸೈಡ್ ಇದು ಆಸಿಡ್ ಜೊತೆಗೆ ರಿಯಾಕ್ಟ್ ಮಾಡಿ ಸಾಲ್ಟ್ ಅಂಡ್ ವಾಟರ್ನ ಕೊಡುತ್ತೆ. The same amphoteric oxide can also react with base to give rise to salt and water. ಸೊ ಇದು ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ ಕರಿತೀವಲ್ವಾ. ಸೊ ಈ ಬೇಸ್ ಜೊತೆಗೆ ಬೇಸು ಇಂದ ಸಾಲ್ಟ್ ಅಂಡ್ ವಾಟರ್ ಸಿಗ್ಬೇಕಂದ್ರೆ ಆಸಿಡ್ ಅಂಡ್ ಬೇಸ್ ರಿಯಾಕ್ಟ್ ಆಗಬೇಕು. ಇಲ್ಲಿ ನೋಡಿ ಬೇಸ್ ಇದೆ, ಅದ್ರ ಆಂಫೋಟೆರಿಕ್ ಆಕ್ಸೈಡ್ ಇದೆ. ಸೊ ಇಲ್ಲಿ ಆಸಿಡ್ ಥರ ವರ್ಕ್ ಆಗುತ್ತೆ, ಇಲ್ಲಿ ಬೇಸ್ ಥರ ವರ್ಕ್ ಆಗುತ್ತೆ. ಓಕೆನಾ, ಸೊ ಈ ಥರನಾದರೂ ಹೇಳ್ಬೋದು ಬೋತ್ ಆಸಿಡ್ ಅಂಡ್ ಬೇಸ್ ಜೊತೆಗೆ ರಿಯಾಕ್ಟ್ ಆಗಿಬಿಟ್ಟು ಸಾಲ್ಟ್ ಅಂಡ್ ವಾಟರ್ನ ಕೊಡುತ್ತೆ ಅಂತ, ಅಥವಾ ಇಟ್ ಶೋಸ್ ಬೋತ್ ಅಸಿಡಿಕ್ ಪ್ರಾಪರ್ಟಿ ಅಂಡ್ ಆಲ್ಸೋ ಬೇಸಿಕ್ ಪ್ರಾಪರ್ಟಿ ಅಂತ ಹೇಳಿದ್ರು ತಪ್ಪೇನಿಲ್ಲ. ಸೊ ದಟ್ ಈಸ್ ವೈ ಇಟ್ ಈಸ್ ಕಾಲ್ಡ್ ಆಸ್ ಆಂಫೋಟೆರಿಕ್ ಆಕ್ಸೈಡ್. ಅದಕ್ಕೆ ಸಂಬಂಧಪಟ್ಟಂಗೆ ಎಕ್ಸಾಂಪಲ್ ನೋಡೋದಾದರೆ Al2O3 is an, that is aluminum oxide, it reacts with an acid, that is hydrochloric acid, to give rise to salt like aluminum chloride and water. Next, the same aluminum oxide reacts with a base which gives rise to sodium aluminate, that is a neutral salt and water ಸಿಗುತ್ತೆ ನಮಗೆ. Okay, so these are the two examples or equations which supports aluminum oxide is an amphoteric oxide. ನೆಕ್ಸ್ಟ್ ಬಟ್ ಟ್ರಿಕಿ ಏನಂತಂದ್ರೆ ಇಲ್ಲಿದೆ ನೋಡಿ, ಸೋಡಿಯಂ ಆಕ್ಸೈಡ್ ಇಸ್ ಬೇಸಿಕ್ ಆಕ್ಸೈಡ್ ಅಂತ. ಇದನ್ನ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಎಕ್ಸ್ಪೆಕ್ಟ್ ಮಾಡಿರಲ್ಲ. ಇಲ್ಲಿ ಏನು ಹೇಳಬೇಕು ನಾವು ಅಂತಂದ್ರೆ, ಕೆಲವ್ರು ಏನು ಮಾಡ್ತಾರೆ, ಇದು ಬೋತ್ ಆಸಿಡ್ ಬೇಸ್ ಜೊತೆಗೆ ರಿಯಾಕ್ಟ್ ಆಗುತ್ತೆ, ಆವಾಗ ಸೋಡಿಯಂ ಆಕ್ಸೈಡ್ ಅದಕ್ಕೆ ಅಪೋಸಿಟ್ ಇರ್ಬೋದು ಅಂತ ಹೇಳಿ ಅದೊಂದು ಬೇಸ್ ಜೊತೆಗೆ ಅಷ್ಟೇ ರಿಯಾಕ್ಟ್ ಆಗುತ್ತೆ ಈ ರೀತಿ ಬರೆದ್ಬಿಡ್ತಾರೆ. ಸೊ ಆ ಥರ ಬರೀಬಾರ್ದು. ಸೋಡಿಯಂ ಆಕ್ಸೈಡ್ ಬೇಸಿಕ್ ಅಂತ ಯಾಕೆ ಅಂತೀವಿ ಅಂತಂದ್ರೆ, ಅದನ್ನು ವಾಟರ್ ಜೊತೆಗೆ ಮಿಕ್ಸ್ ಮಾಡಿದಾಗ ಅದು ಬೇಸ್ ಅನ್ನ ಕೊಡುತ್ತೆ ಅಂತ. ಓಕೆ, ಮೀನ್ ಸೋಡಿಯಂ ಆಕ್ಸೈಡ್ ಇಸ್ ಅ ಮೆಟಾಲಿಕ್ ಆಕ್ಸೈಡ್, ಅದು ನೆನಪಿರಬೇಕು ನಿಮಗೆ. Because sodium is a metal and sodium oxide is a metallic oxide. So ನಮಗೆ ಗೊತ್ತಿದೆ metallic oxides are basic in nature. ಸೊ ಯಾವಾಗ ಮೆಟಾಲಿಕ್ ಆಕ್ಸೈಡ್ ಅನ್ನು ವಾಟರ್ ಜೊತೆಗೆ ಮಿಕ್ಸ್ ಮಾಡ್ತೀವಲ್ಲ ಅದು ಒಂದು ಬೇಸ್ ಅನ್ನ ಕೊಡುತ್ತೆ. ಓಕೆ, ಸೊ ಹಾಗಾದ್ರೆ ಅದು ಬೇಸಿಕ್ ಇನ್ ನೇಚರ್ ಅಂತ ಹೇಳ್ತೀವಿ. ಓಕೆನಾ, ಸೊ ದಟ್ ಇಟ್ ಇಸ್ ಕಾಲ್ಡ್ ಎಸ್ ಬೇಸಿಕ್ ಆಕ್ಸೈಡ್. ಅದಕ್ಕೆ ಸಪೋರ್ಟ್ ಮಾಡುವ ಈಕ್ವೇಶನ್ Na2O, that is sodium oxide when dissolved in water it is goes to a base called sodium hydroxide.
ಓಕೆ, ಸೊ ಈ ರೀತಿ ನಾವು ಅನಾಲಿಸಿಸ್ ಮಾಡಬೇಕಾಗತ್ತೆ. ಎಲ್ಲ ಈಕ್ವೇಷನ್ಗಳನ್ನು ಕೀನಾಗಿ ಅಬ್ಸರ್ವ್ ಮಾಡಿಬಿಟ್ಟು ನಾವು ಇಲ್ಲಿ ಆನ್ಸರ್ ಮಾಡಬೇಕಾಗತ್ತೆ. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಹಿಯರ್. ಓಕೆ, ನೆಕ್ಸ್ಟ್ ಇನ್ನೊಂದು ಕ್ವಶನ್ ಇದೆ ನೋಡಿ, ಇಂಟರ್ನಲ್ ಚಾಯ್ಸು. ಹೌ ಈಸ್ ಜಿಂಕ್ ಮೆಟಲ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ಜಿಂಕ್ ಕಾರ್ಬೊನೇಟ್ ಅಂಡ್ ಜಿಂಕ್ ಸಲ್ಫೈಡ್ ಓರ್? ಜಿಂಕ್ ಕಾರ್ಬೊನೇಟು ಮತ್ತು ಜಿಂಕ್ ಸಲ್ಫೈಡ್ ಓರಿಂದ ಜಿಂಕನ್ನು ಹೇಗೆ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಅಂತ, ಜಿಂಕ್ ಮೆಟಲ್. ಓಕೆ, ಸೊ ಇಲ್ಲಿ ಮುಖ್ಯವಾಗಿ ರೋಸ್ಟಿಂಗ್ ಮತ್ತು ಕ್ಯಾಲ್ಸಿನೇಷನ್ ಅಂತ 2 ಪ್ರಾಸೆಸ್ ಬರುತ್ತೆ. ಅದನ್ನು ನಾವು ಮೆನ್ಷನ್ ಮಾಡಬೇಕಾಗತ್ತೆ, ಅಥವಾ ಆ ಪ್ರಾಸೆಸನ್ನು ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ, ರೋಸ್ಟಿಂಗ್ ಆ್ಯಂಡ್ ಕ್ಯಾಲ್ಸಿನೇಷನ್. ಓಕೆ, ಸೊ ನೋಡಿ, ಯಾವುದೇ ಒಂದು ಓರನ್ನು ತಗೊಂಡಾಗ, ಫಾರ್ ಎಕ್ಸಾಂಪಲ್ ಕಾರ್ಬೋನೇಟ್ ಓರ್ ಇದೆ ಅಂತ ತಿಳ್ಕೊಳ್ಳಿ, ಇದನ್ನು ನಾವು ಆಕ್ಸೈಡ್ ಓರ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಅದೇ ರೀತಿ ಸಲ್ಫೈಡ್ ಓರ್ ಇದೆ ಅಂತ ತಿಳ್ಕೊಳ್ಳಿ, ಇದನ್ನು ಕೂಡ ಆಕ್ಸೈಡ್ ಓರ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಬಿಕಾಸ್ ಆಕ್ಸಿಜನ್ ಇಸ್ ರಿಯಾಕ್ಟ್ಸ್ ವಿತ್, ಇಟ್ ಈಸ್ ಈಸಿ ಟು ಎಕ್ಸ್ಟ್ರಾಕ್ಟ್ ಮೆಟಲ್ ಫ್ರಮ್ ಆಕ್ಸೈಡ್ ಓರ್ ದ್ಯಾನ್ ದ ಸಲ್ಫೈಡ್ ಆರ್ ಕಾರ್ಬೋನೇಟ್ ಓರ್ ಅಂತ. ಹಾಗಾಗಿ ಆಕ್ಸೈಡ್ ಓರಿಗೆ ಕನ್ವರ್ಟ್ ಮಾಡ್ಕೊಳ್ಳೋ ಪ್ರಾಸೆಸ್ಗೆ ನಾವು ರೋಸ್ಟಿಂಗ್ ಮತ್ತು ಕ್ಯಾಲ್ಸಿನೇಷನ್ ಅಂತ ಕರಿತೀವಿ. ಹಾಗಾದರೆ ಈ ಜಿಂಕ್ ಸಲ್ಫೈಡ್ ಇಂದ ಜಿಂಕ್ ಅನ್ನು ಹೇಗೆ ಎಕ್ಸ್ಟ್ರಾಕ್ಟ್ ಮಾಡೋದು? ಆಗಲೇ ಹೇಳಿದೆ ನಾನು, ಫಸ್ಟ್ ಸ್ಟೆಪ್ಪಲ್ಲಿ ಆ ಜಿಂಕ್ ಸಲ್ಫೈಡ್ ಅನ್ನು ಆಕ್ಸೈಡ್, ಜಿಂಕ್ ಆಕ್ಸೈಡ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಅದಕ್ಕೆ ಏನು ಮಾಡಬೇಕು ಅಂದರೆ, ಜಿಂಕ್ ಸಲ್ಫೈಡ್ ಇಸ್ ಈಟೆಡ್ ಸ್ಟ್ರಾಂಗ್ಲಿ ಇನ್ ಏರ್, in the presence of air, to produce zinc oxide. Okay, so the supportive equation is 2ZnS, that is zinc sulphide, which is solid in nature, plus strongly in the presence of air antandre oxygen gives rise to, that is heat should be supplied athwa heated, zinc oxide sigutte 2ZnO plus 2SO2. ಓಕೆ, ಸೊ ಜಿಂಕ್ ಆಕ್ಸೈಡ್ ಮತ್ತು SO2 ಸಿಗುತ್ತೆ ನಮಗೆ. ಓಕೆನಾ? ಸೊ ದಿಸ್ ಜಿಂಕ್ ಆಕ್ಸೈಡ್ ಇಸ್ ಅಗೇನ್ ಫರ್ದರ್ ಮತ್ತೆ ಬೇರೆ ಪ್ರಾಸೆಸ್ಗೆ ತಗೊಂಡು ಹೋಗ್ತೀವಿ ನಾವು. ಇದು ಸಲ್ಫೈಡ್ ಓರು. ನೆಕ್ಸ್ಟ್ ಕಾರ್ಬೋನೇಟ್ ಓರನ್ನು ಹೇಗೆ ಎಕ್ಸ್ಟ್ರಾಕ್ಟ್ ಮಾಡ್ಕೊತೀವಿ? ಅದನ್ನು ಇನ್ ದ ಲಿಮಿಟೆಡ್ ಏರಲ್ಲಿ ನಾವು ಹೀಟ್ ಮಾಡಬೇಕು. ಯಾಕೆ ಅಂದರೆ ಕಾರ್ಬೋನೇಟ್ ಓರು ಆಕ್ಸಿಜನ್ ಜೊತೆ ಕಂಬೈಂಡ್ ಆಗಿ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಮಾಡೋ ಚಾನ್ಸ್ ಇರುತ್ತೆ. ಹಾಗಾಗಿ ಕಾರ್ಬೋನೇಟ್ ಇದ್ದಾಗ ಏರನ್ನು ಸಪ್ಲೈ ಮಾಡಬಾರ್ದು. ಲಿಮಿಟೆಡ್ ಸಪ್ಲೈ ಆಫ್ ಏರಲ್ಲಿ ಅದನ್ನು ಹೀಟ್ ಮಾಡಿದಾಗ ಅದು ಕೂಡ ಜಿಂಕ್ ಆಕ್ಸೈಡನ್ನು ಕೊಡುತ್ತೆ. ಇಟ್ ಈಸ್ ಗೋಸ್ ಲೈಕ್ ದಿಸ್: 2ZnCO3 give on heating in the absence of air or in the limited supply of air, it gives rise to ZnO plus CO2. ನೋಡಿ, ಲಿಮಿಟೆಡ್ ಸಪ್ಲೈ ಆಫ್ ಏರ್ ಯಾಕೆ ಅಂತಂದರೆ, ಈ ಕಾರ್ಬೋನೇಟ್ ಇದೆಲ್ಲ ಅದು ಮ್ಯಾಕ್ಸಿಮಮ್ ಕಾರ್ಬನ್ ಡೈಆಕ್ಸೈಡ್ ಅನ್ನು ಪ್ರೊಡ್ಯೂಸ್ ಮಾಡಿಬಿಡುತ್ತೆ. ಚಾರಿಂಗ್ ಅಂತ ಕರಿತೀವಿ, ಅದಾಗುತ್ತೆ. ಸೊ ದಟ್ ಅದಾಗಬಾರ್ದು ಅಂತಂದರೆ ಜಿಂಕ್ ಆಕ್ಸೈಡನ್ನು ಪಡ್ಕೋಬೇಕಂದ್ರೆ ನಾವು ಲಿಮಿಟೆಡ್ ಸಪ್ಲೈ ಆಫ್ ಏರಲ್ಲಿ ಅದನ್ನ ಹೀಟ್ ಮಾಡಬೇಕು. ಅವಾಗ ನಮಗೆ ಜಿಂಕ್ ಆಕ್ಸೈಡ್ ಸಿಕ್ತು. ಓಕೆನಾ? ಸೊ ಈ ಜಿಂಕ್ ಆಕ್ಸೈಡ್ ಅನ್ನ ಫರ್ದರ್ ಏನ್ ಮಾಡಬೇಕು? ದಿಸ್ ಜಿಂಕ್ ಆಕ್ಸೈಡ್ ಇಸ್ ಹೀಟೆಡ್ ವಿತ್ ಕಾರ್ಬನ್. ಅಗೇನ್ ಕಾರ್ಬನ್ ಜೊತೆಗೆ ಅದನ್ನ ಹೀಟ್ ಮಾಡಬೇಕು. ಅದು ರೆಡ್ಯೂಸ್ ಆಗುತ್ತೆ, ಮೆಟಾಲಿಕ್ ಜಿಂಕ್ ಆಗಿ ರೆಡ್ಯೂಸ್ ಆಗುತ್ತೆ. ಓಕೆನಾ? ಅದು ಹೀಗಿದೆ ನೋಡಿ, ಜಿಂಕ್ ಆಕ್ಸೈಡ್ ಕಾರ್ಬನ್ ಜೊತೆಗೆ ಅದನ್ನ ಮಿಕ್ಸ್ ಮಾಡ್ತೀವಿ, ಇಟ್ ಗಿವ್ಸ್ ರೈಸ್ ಟು Zn plus CO. ಓಕೆನಾ? ಸೊ ದಿಸ್ ಇಸ್ ದ ರಿಯಾಕ್ಷನ್. ಸೊ ನಿಮಗೆ ಸಪೋರ್ಟಿವ್ ಈಕ್ವೇಷನ್ ಅನ್ನು ಬರೀಬೇಕು, ಮೆಥಡ್ ಆಫ್ ಎಕ್ಸ್ಟ್ರಾಕ್ಷನ್ ಬರೀಬೇಕು. ಫಸ್ಟು ಸಲ್ಫೈಡು ಮತ್ತು ಕಾರ್ಬೋನೇಟ್ ಓರನ್ನು ಆಕ್ಸೈಡ್ ಓರಾಗಿ ಕನ್ವರ್ಟ್ ಮಾಡ್ಕೊಳ್ತೀವಿ. ಆಕ್ಸೈಡ್ ಓರನ್ನು ಮತ್ತೆ ರೆಡ್ಯೂಸ್ ಮಾಡಿಬಿಟ್ಟು ನಾವು ಪ್ಯೂರ್ ಮೆಟಲನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ತೀವಿ. ಸೊ ದೀಸ್ ಆರ್ ದ ಮೆಥಡ್ಸ್ ಆಫ್ ಎಕ್ಸ್ಟ್ರಾಕ್ಷನ್. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್. ನಾವು ಲೆಟ್ ಅಸ್ ಸ್ವಿಚ್ ಆನ್ ಟು 4 ಮಾರ್ಕ್ ಕ್ವಶನ್. ಇಟ್ ಈಸ್ ಇಲ್ಲಿ ಕೆಮಿಸ್ಟ್ರಿ ಪಾರ್ಟಲ್ಲಿ ಒಂದು 4 ಮಾರ್ಕ್ ಕ್ವಶನ್ ಇದೆ. ಓಕೆ, ಸೊ ಅದು ಹೀಗಿದೆ ನೋಡಿ, ಅದರಲ್ಲಿ A ಮತ್ತು B ಅಂತ ಡಿವೈಡ್ ಮಾಡ್ಕೊಳ್ತೀವಿ. ಕಾರ್ಬನ್ ಆಟಮ್ ನೈದರ್ ಲೂಸಸ್ ನಾರ್ ಗೇನ್ಸ್ ದ ಎಲೆಕ್ಟ್ರಾನ್ಸ್. ಎಕ್ಸ್ಪ್ಲೇನ್ ದಿಸ್ ಸ್ಟೇಟ್ಮೆಂಟ್ ಸೈಂಟಿಫಿಕಲಿ ಅಂತ. ಈ ರೀತಿ ಕ್ವಶನ್ ಅನ್ನ 2 ಕ್ವಶನ್ ಕೇಳಿದ್ರೆ ಸೈಂಟಿಫಿಕ್ ಎಕ್ಸ್ಪ್ಲನೇಷನ್ ಕೊಡಿ ಅಂತ ಹೇಳ್ಬಿಟ್ಟು, ಸೊ ಇನ್ ಡೆಪ್ತ್ ಅನಾಲಿಸಿಸ್ ಮಾಡಿದಾಗ ನಾವು ಇದಕ್ಕೆ ಆನ್ಸರ್ ಮಾಡಕ್ಕೆ ಸಾಧ್ಯ ಆಗುತ್ತೆ. ಕಾರ್ಬನ್ ಆಟಮು ಎಲೆಕ್ಟ್ರಾನ್ ಅನ್ನ ಲೂಸ್ ಕೂಡ ಮಾಡ್ಕೊಳ್ಳಲ್ಲ, ಗೇನ್ ಕೂಡ ಮಾಡಲ್ಲ. ಓಕೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದನ್ನ ಸೈಂಟಿಫಿಕ್ ಆಗಿ ಎಕ್ಸ್ಪ್ಲೇನ್ ಮಾಡಬೇಕು ಅಂತ. ಸೊ ಕಾರ್ಬನ್ಗೆ ವೇಲೆನ್ಸಿ ಎಷ್ಟು? 4. ಕಾರ್ಬನ್ ವೇಲೆನ್ಸಿ 4 ಅಂದ್ರೆ 4 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದೆ. There is 2 chances. Either it can lose the electron, 4 electron ಅನ್ನು ತಗೊಂಡ್ರೆ ಆಕ್ಟೆಟ್ ಸ್ಟ್ರಕ್ಚರ್ ಆಗುತ್ತೆ, ಅಥವಾ 4 ಅನ್ನು ಕಳ್ಕೊಂಡ್ರೆ ಕಂಪ್ಲೀಟ್ಲಿ ಫಿಲ್ಡ್ ವೇಲೆನ್ಸ್ ಶೆಲ್ ಅನ್ನ ತಗೊಳುತ್ತದೆ, ಅಂದ್ರೆ ಸ್ಟೇಬಲ್ ಆಗುತ್ತೆ. ಸೊ 4 ಕಳ್ಕೊಳ್ಳೋದು ಮತ್ತೆ ತಗೊಳ್ಳೋದು ಅಷ್ಟು ಸುಲಭ ಅಲ್ಲ. ಯಾಕೆಂದ್ರೆ ಇಫ್ ಇಟ್ ಗೇನ್ 4 electrons and form C4 minus ion, okay, it can happen, but it would be difficult for the nucleus to hold 4 extra electron. ಯಾವಾಗ ಒಂದು ಕಾರ್ಬನ್ ಆಟಮ್ಗೆ 4 ಎಲೆಕ್ಟ್ರಾನ್ ಎಕ್ಸ್ಟ್ರಾ ಬಂತೋ, ನ್ಯೂಕ್ಲಿಯಸ್ ಆ ಎಲೆಕ್ಟ್ರಾನ್ಗಳನ್ನು ಹೋಲ್ಡ್ ಮಾಡೋ ಕೆಪಬಿಲಿಟಿ ಇರೋದಿಲ್ಲ. ಒಂದು ವೇಳೆ ಅದು ಲೂಸ್ ಮಾಡ್ಕೊಳ್ತು ಅಂತ ತಿಳ್ಕೊಳ್ಳಿ, ಇಫ್ ಇಟ್ ಲೂಸಸ್ 4 electrons, what happens? C4 plus ion, cation will be formed, but it would be require large amount of energy to remove 4 electrons. ಆ 4 electron ಅನ್ನು ಹೊರಗಡೆ ತೆಗಿಬೇಕು ಆಟಮ್ ಇಂದ, ರಿಮೂವ್ ಮಾಡಬೇಕಂದ್ರೆ lots of energy should be supplied.
ಸೊ ದೀಸ್ ಆರ್ ನಾಟ್ ಪಾಸಿಬಲ್. ಹಾಗಾಗಿ ಇಟ್ ನೈದರ್ ಲೂಸಸ್ ಎಲೆಕ್ಟ್ರಾನ್ಸ್ ನಾರ್ ಗೇನ್ ಎಲೆಕ್ಟ್ರಾನ್ಸ್. ಹಾಗಾದ್ರೆ ಏನ್ ಮಾಡುತ್ತೆ? ಇಟ್ ಶೇರ್ ಎಲೆಕ್ಟ್ರಾನ್ಸ್ ವಿತ್ ಅದರ್ ಆಟಮ್ಸ್. ಶೇರಿಂಗ್ ಮಾಡ್ಕೊಳ್ಳೋದ್ರ ಮೂಲಕ ಬಾಂಡ್ ಮಾಡ್ಕೊಳ್ಳುತ್ತೆ. ಓಕೆ, ಸೊ ಅದು ಪ್ರಾಪರ್ಟಿ ಆಫ್ ಕಾರ್ಬನ್, ಸ್ಪೆಷಾಲಿಟಿ ಆಫ್ ಕಾರ್ಬನ್ ಅಂತ ಹೇಳ್ತೀನಿ. ಓಕೆನಾ? ಸೊ ಅದಕ್ಕೆ ಹೇಗೆ ಇದು ಆನ್ಸರ್. ನೆಕ್ಸ್ಟ್ ಬಿ ಕ್ವಶನ್ ಇದೆ ನೋಡಿ. ಹೌ ಆರ್ ಎಸ್ಟರ್ಸ್ ಫಾರ್ಮ್ಡ್? ಎಸ್ಟರ್ಗಳು ಹೇಗೆ ಫಾರ್ಮ್ ಆಗ್ತವೆ? ಅಂಡ್ ಹೌ ಕ್ಯಾನ್ ಸೋಪ್ ಬಿ ಒಬ್ಟೈನ್ಡ್ ಫ್ರಮ್ ಎಸ್ಟರ್ಸ್? ಎಸ್ಟರ್ ಇಂದ ಸೋಪ್ ಅನ್ನು ಕೂಡ ನಾವು ಪ್ರಿಪೇರ್ ಮಾಡಬಹುದು ಹೇಗೆ ಅಂತ. ಓಕೆ, ಸೊ ಇಲ್ಲಿ ಎಸ್ಟರ್ ಹೇಗೆ ಫಾರ್ಮ್ ಆಗುತ್ತೆ ನೋಡೋಣ. ಫಸ್ಟ್ ಎಥನೋಯಿಕ್ ಆಸಿಡ್ okay reacts with absolute ethanol in the presence of acid catalyst to give an ester. Okay, so ethanoic acid ethanol ಜೊತೆಗೆ ರಿಯಾಕ್ಟ್ ಆಗಿಬಿಟ್ಟು in the presence of an acid catalyst ester ಫಾರ್ಮ್ ಆಗುತ್ತೆ. ಓಕೆ, ಅದಕ್ಕೆ ಸಪೋರ್ಟಿವ್ ರಿಯಾಕ್ಷನ್ ಏನು? ಎಥನೋಯಿಕ್ ಆಸಿಡ್ ಬರ್ಕೊಂಡ್ರೆ ನಾವು ಫಸ್ಟ್ CH3 COOH. ಓಕೆ, CH3 COOH ಪ್ಲಸ್ ಈಥೈಲ್ ಆಲ್ಕೋಹಾಲ್ ಅಥವಾ ಎಥನಾಲ್, ಅಬ್ಸಲ್ಯೂಟ್ ಎಥನಾಲ್, CH3 CH2OH. In the presence of an acid catalyst, it gives rise to CH3 C double bond O CH2 CH3 plus water plus H2. Okay, so this is how we can get ester. Okay, this is what we call a sweet smelling substance called ester. Okay, so ಈ ester ಅನ್ನ sodium hydroxide ಟ್ರೀಟ್ ಮಾಡಿದಾಗ ester is converted into alcohol and soap. ಆಲ್ಕೋಹಾಲ್ ಮತ್ತೆ ಸೋಡಿಯಂ ಸಾಲ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆನಾ? ಸೊ ಅದು ಹೇಗಾಗುತ್ತೆ ನೋಡೋಣ. ಓಕೆ, ಸೊ ಅಲ್ಲಿ ಎಸ್ಟರ್ ಅನ್ನ ಬರ್ಕೊಳ್ಳೋಣ ನಾವು. CH3 COO C2H5. ಸೊ ಏನು ಮಾಡಬೇಕಲ್ಲಿ? ಬೇಸನ್ನು ಹಾಕಬೇಕು, NaOH. ಓಕೆ, C2H5OH ಪ್ಲಸ್ CH3 COONA. ಈ C2H5OH ಇದೆಲ್ಲ ದಿಸ್ ಇಸ್ ಆಲ್ಕೋಹಾಲ್ ಅಂಡ್ ಇದೆಲ್ಲ ಇದು CH3CONA. ಇದನ್ನ ಸೋಡಿಯಂ ಸಾಲ್ಟ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ ಅಂತ ಕರಿತೀವಿ. ದಿಸ್ ಈಸ್ ನಥಿಂಗ್ ಬಟ್ ಸೋಪ್. ಹೀಗೆ ನಾವು ಸೋಪನ್ನು ಎಸ್ಟರ್ ಇಂದ ಪಡ್ಕೋಬಹುದು. ಸೊ ದಿಸ್ ಇಸ್ ವಾಟ್ ವಿ ಕಾಲ್ ಸೆಪಾನಿಫಿಕೇಶನ್ ಅಂತ ಹೇಳ್ತೀವಿ, ಮ್ಯಾನುಫ್ಯಾಕ್ಚರ್ ಆಫ್ ಸೋಪ್. ಓಕೆ, ಸೊ ಇದನ್ನು ನಾವು ಬರೀಬಹುದು. ದಿಸ್ ಇಸ್ ಅಬೌಟ್ 4 ಮಾರ್ಕ್ ಕ್ವಶನ್. ಓಕೆನಾ? ನೆಕ್ಸ್ಟ್ ಇದರಲ್ಲಿ ಇಂಟರ್ನಲ್ ಚಾಯ್ಸ್ ಇದೆ. 4 ಮಾರ್ಕ್ ಕ್ವಶನ್ ಇನ್ನೊಂದು. ಎ ಕ್ವಶನ್ ನೋಡಿ. ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್ ಆರ್ ಯೂಸ್ ಟ್ರೆಮೆಂಡಸ್ಲಿ ಆಸ್ ಫ್ಯೂಯಲ್ಸ್. ಕಾರ್ಬನ್ ಕಾಂಪೌಂಡ್ಸ್ ಅನ್ನು ನಾವು ಫ್ಯೂಯಲ್ಗಳಾಗಿ ಅತಿ ಹೆಚ್ಚು ಯೂಸ್ ಮಾಡ್ಕೊಳ್ತೀವಿ. ಎಕ್ಸ್ಪ್ಲೇನ್ ದ ರೀಸನ್ ಫಾರ್ ದಿಸ್ ಅಪ್ಲಿಕೇಶನ್. ಇದರಲ್ಲಿ ರೀಸನ್ ಏನು ಅಂತ ನೋಡಿ. ಯಾವುದೇ ಒಂದು ಫ್ಯೂಯಲ್ ಅನ್ನು ನಾವು ಯಾಕೆ ಸೆಲೆಕ್ಟ್ ಮಾಡ್ಕೊಳ್ತೀವಿ? ವೈ ಡು ವಿ ಸೆಲೆಕ್ಟ್ ಫ್ಯೂಯಲ್ಸ್? ಸೊ ಫ್ಯೂಯಲ್ಸ್ ಗಿವ್ ಅಸ್ ಎನರ್ಜಿ ಇನ್ ದ ಫಾರ್ಮ್ ಆಫ್ ಹೀಟ್ ಅಲ್ವಾ? ಈ ಕಾರ್ಬನ್ ಮತ್ತು ಅದರ ಕಾಂಪೌಂಡ್ಗಳು ಅತಿ ಹೆಚ್ಚು ಹೀಟ್ ಅನ್ನು ಕೊಡ್ತವೆ. ದೇ ಹ್ಯಾವ್ ಹೈ ಕ್ಯಾಲೋರಿಫಿಕ್ ವ್ಯಾಲ್ಯೂ. ಓಕೆನಾ? ಏನ್ ಬರೀಬೇಕು ನಾವು ಅವಾಗ? ದೇ ಗಿವ್ ಲಾರ್ಜ್ ಅಮೌಂಟ್ ಆಫ್ ಹೀಟ್ ಅಂಡ್ ಲೈಟ್. Hence, they are used as fuels. Okay. Next, they can burn with a clean flame. With a clean flame. Clean blue flame ಅಂತ ಕರೀತೀವಿ. ಹೈಯೆಸ್ಟ್ ಹೀಟ್ ಕೊಡ್ತಾ ಇದೆ ಅಂದ್ರೆ ಕ್ಲೀನ್ ಫ್ಲೇಮ್ ಇಂದ ಬರ್ನ್ ಆಗ್ತಿದ್ದಾವೆ ಅಂತ. ಇವೆರಡು ಕ್ಯಾರೆಕ್ಟರ್ ಇರೋದ್ರಿಂದ ಕಾರ್ಬನ್ ಮತ್ತು ಅದರ ಕಾಂಪೌಂಡ್ಗಳನ್ನು ನಾವು ಟ್ರೆಮೆಂಡಸ್ಲಿ ಫ್ಯೂಯಲ್ಸ್ ಆಗಿ ಯೂಸ್ ಮಾಡ್ಕೊಳ್ತೀವಿ. ಓಕೆನಾ? ನೆಕ್ಸ್ಟ್ ಇದರಲ್ಲೇ ಬಿ ನೋಡೋಣ. ಹೌ ಡು ಮೈಸೆಲ್ಸ್ ಅಥವಾ ಮಿಸೆಲ್ಸ್ ಫಾರ್ಮ್ ವೈಲ್ ಕ್ಲೀನಿಂಗ್ ಎ ಡರ್ಟ್ ಬೈ ಸೋಪ್ಸ್. ಓಕೆ, ಸೋಪನ್ನು ಯೂಸ್ ಮಾಡಿಕೊಂಡು ಡರ್ಟ್ ಕ್ಲೀನ್ ಮಾಡಬೇಕಾದ್ರೆ ಮೈಸೆಲ್ಸ್ ಫಾರ್ಮೇಷನ್ ಆಗುತ್ತೆ ಅಥವಾ ಮಿಸೆಲ್ಸ್ ಫಾರ್ಮೇಷನ್ ಆಗುತ್ತೆ. ವೈ ಡು ಸೋಪ್ ಫಾರ್ಮ್ಸ್ ಕಮ್ ವಿತ್ ಹಾರ್ಡ್ ವಾಟರ್? ಒಂದು ಹೇಗೆ ಮೈಸೆಲ್ ಫಾರ್ಮೇಷನ್ ಆಗುತ್ತೆ ಹೇಳ್ಬೇಕು, ಜೊತೆಗೆ ಹಾರ್ಡ್ ವಾಟರ್ ಜೊತೆಗೆ ಸ್ಕಮ್ ಫಾರ್ಮೇಷನ್ ಆಗುತ್ತೆ ಸೋಪ್ ಯೂಸ್ ಮಾಡಿದಾಗ ಅಂತ. ಅದು ಹೇಗೆ? ಫಸ್ಟ್ ಮೈಸೆಲ್ ಫಾರ್ಮೇಷನ್ ನೋಡೋಣ. ಸೊ ಸೋಪ್ ಮಾಲಿಕ್ಯೂಲ್ ಅಲ್ಲಿ 2 ಎಂಡ್ ಇರುತ್ತೆ. ಒಂದು ಅಯಾನಿಕ್ ಎಂಡ್, ಇನ್ನೊಂದು ಕಾರ್ಬನ್ ಎಂಡ್ ಅಥವಾ ಕಾರ್ಬನ್ ಚೈನ್. ಓಕೆ, ಈ ಅಯಾನಿಕ್ ಎಂಡ್ ಏನು ವಾಟರ್ ಜೊತೆಗೆ ಇಂಟ್ರಾಕ್ಟ್ ಮಾಡುತ್ತೆ ಅಂಡ್ ವೈಲ್ ದ ಕಾರ್ಬನ್ ಚೈನ್ ಇಂಟ್ರಾಕ್ಟ್ಸ್ ವಿತ್ ಆಯಿಲ್. ಓಕೆನಾ? ಸೊ ಅವಾಗ ಏನಾಗುತ್ತೆ, ಆಯಿಲ್ ಕಾರ್ಬನ್ ಚೈನು ಅಯಾನಿಕ್ ಎಂಡ್ ಮತ್ತೆ ಇಲ್ಲೇನಿದೆಲ್ಲ ದಟ್ ಈಸ್ ಆಯಿಲ್, ಈ ಮೂರು ಸೇರಿಬಿಟ್ಟು ಒಂದು ಸ್ಟ್ರಕ್ಚರ್ ಫಾರ್ಮ್ ಆಗುತ್ತೆ. ಅದನ್ನ ನಾವೇನಂತೀವಿ? ಮೈಸೆಲ್ ಅಂತ ಕರಿತೀವಿ. ದಟ್ ಈಸ್ ಅಬೌಟ್ ಮೈಸೆಲ್ ಫಾರ್ಮೇಷನ್. ನೆಕ್ಸ್ಟ್ ಸ್ಕಮ್ ಫಾರ್ಮೇಷನ್ ನೋಡಿದ್ರೆ, ಸ್ಕಮ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಅ ವೇಸ್ಟ್ ಪ್ರಾಡಕ್ಟ್.
ವೆನ್ ಸೋಪ್ ಈಸ್ ಆಡೆಡ್ ಟು ಹಾರ್ಡ್ ವಾಟರ್, ನಿಮಗೆ ಹಾರ್ಡ್ನೆಸ್ ಆಫ್ ವಾಟರ್ ಏನಕ್ಕಾಗುತ್ತೆ ಅಂತ ಗೊತ್ತಿರಬೇಕು. ಆ ಹಾರ್ಡ್ನೆಸ್ ಯಾಕೆ ಬರುತ್ತೆ ಅಂದರೆ ಆ ವಾಟರಲ್ಲಿ ಕ್ಯಾಲ್ಶಿಯಂ ಮತ್ತು ಮೆಗ್ನೀಷಿಯಂ ಸಾಲ್ಟ್ಗಳು ಡಿಸಾಲ್ವ್ ಆಗಿರ್ತದೆ. ಸೊ ವೆನ್ ಎವರ್ ಸೋಪ್ ಈಸ್ ಆಡೆಡ್ ಟು ದ ಹಾರ್ಡ್ ವಾಟರ್, ದ ಸೋಪ್ ರಿಯಾಕ್ಟ್ಸ್ ವಿತ್ ಕ್ಯಾಲ್ಶಿಯಂ ಅಂಡ್ ಮೆಗ್ನೀಷಿಯಂ ಸಾಲ್ಟ್ಸ್ ಅಂಡ್ ಇಟ್ ಫಾರ್ಮ್ಸ್ ಅನ್ ಇನ್ಸಾಲ್ಯುಬಲ್ ಸ್ಕಮ್. ಸ್ಕಮ್ ಹೇಗೆ ಫಾರ್ಮ್ ಆಗುತ್ತೆ ಅಂತಂದ್ರೆ, ಈ ಕ್ಯಾಲ್ಶಿಯಂ ಮತ್ತು ಮೆಗ್ನೀಷಿಯಂ ಸಾಲ್ಟ್ಗಳು ಸೋಪ್ ಜೊತೆಗೆ ರಿಯಾಕ್ಟ್ ಆಗ್ಬಿಟ್ಟು ಒಂದು ಇನ್ಸಾಲ್ಯುಬಲ್ ಸಬ್ಸ್ಟೆನ್ಸ್ ಅನ್ನು ಫಾರ್ಮ್ ಮಾಡುತ್ತೆ. ಅದನ್ನೇ ನಾವು ಸ್ಕಮ್ ಅಂತ ಕರಿತೀವಿ. ದಿಸ್ ಇಸ್ ಹೌ ಸ್ಕಮ್ ವಿಲ್ ಫಾರ್ಮ್. ಓಕೆ, ಸೊ ದೀಸ್ ಆರ್ ದ 4 ಮಾರ್ಕ್ ಕ್ವಶನ್ಸ್. ಈಗ ನಾವು ಎಕ್ಸ್ಟೆಂಡೆಡ್ ಲರ್ನಿಂಗ್ ನೋಡೋಣ. ಇಷ್ಟು ನಾವು ಕಾನ್ಸೆಪ್ಟ್ ಅನ್ನು ಅರ್ಥ ಮಾಡ್ಕೊಂಡ್ವಲ್ಲ, ಇದರಲ್ಲಿ ನಮ್ಗೆ ಏನೇನು ಎಕ್ಸ್ಟ್ರಾ ಲರ್ನ್ ಮಾಡಬೇಕು ಅಂದರೆ ಕೆಟಿನೇಷನ್ ಬಗ್ಗೆ ತಿಳ್ಕೊಬೇಕು. ದ ಯುನೀಕ್ ಎಬಿಲಿಟಿ ಆಫ್ ಕಾರ್ಬನ್, ನಿಮಗೆ ಅದು ಗೊತ್ತಿರುತ್ತೆ ಡೆಫಿನೇಷನ್. ಕೆಟಿನೇಷನ್ ಬಗ್ಗೆ ತಿಳ್ಕೊಳ್ಳಿ. ಅಡಿಷನ್ ರಿಯಾಕ್ಷನ್, ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ವಿತ್ ಎಕ್ಸಾಂಪಲ್ಸ್ ನೋಡ್ಕೋಬೇಕು. ವಿತ್ ಎಕ್ಸಾಂಪಲ್ಸ್ ಅಂಡ್ ಆಲ್ಸೋ ಡೆಫಿನಿಷನ್ಸ್ ಅಷ್ಟನ್ನು ನೋಡ್ಕೋಬೇಕು. ನೆಕ್ಸ್ಟ್ ಐಡೆಂಟಿಫೈಯಿಂಗ್ ಫಂಕ್ಷನಲ್ ಗ್ರೂಪ್ಸ್. ಯಾವುದೋ ಒಂದು ಕಾಂಪೌಂಡ್ ಕೊಡ್ತಾರೆ, ಸ್ಟ್ರಕ್ಚರಲ್ ಫಾರ್ಮುಲಾ ಕೊಡ್ತಾರೆ, ಅದರಲ್ಲಿ ಫಂಕ್ಷನಲ್ ಗ್ರೂಪನ್ನು ಐಡೆಂಟಿಫೈ ಮಾಡಬೇಕು. ನಮಗೆ COOH, CHO ಇದ್ರ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ. ಆ ಥರದ್ದು ಕೆಲವು ಪ್ರಾಕ್ಟೀಸ್ ಮಾಡಿಬಿಟ್ರೆ ನಿಮ್ಗೆ ಈಸಿ ಆಗುತ್ತೆ. ಸೊ ಫಂಕ್ಷನಲ್ ಗ್ರೂಪು, ಅದರದ್ದು ಫಂಕ್ಷನಲ್ ಗ್ರೂಪ್ ಅಂದ್ರೇನು, ಹೆಟ್ರೋ ಆಟಮ್ ಅಂದ್ರೇನು, ಅದರ ಫಂಕ್ಷನ್ ಏನು, ಜೊತೆಗೆ ಯಾವ್ಯಾವ ಫಂಕ್ಷನಲ್ ಗ್ರೂಪ್ ಇದ್ರೆ ಏನೇನು ಪ್ರಿಫಿಕ್ಸು ಅಥವಾ ಸಫಿಕ್ಸನ್ನು ಆ್ಯಡ್ ಮಾಡ್ತೀವಿ ಅದನ್ನೆಲ್ಲ ನೋಡ್ಕೋಬೇಕು. ಒಂದು ಚಾರ್ಟ್ ಇದೆ ಫಂಕ್ಷನಲ್ ಗ್ರೂಪ್ ಇಂದ ಟೆಕ್ಸ್ಟ್ ಬುಕ್ಕಲ್ಲಿ, ಅದನ್ನು ನೋಡಿಕೊಂಡ್ರೆ ಸಾಕಾಗುತ್ತೆ. ಅದಾದಮೇಲೆ ಸ್ಯಾಚುರೇಟೆಡ್ ಮತ್ತು ಅನ್ಸ್ಯಾಚುರೇಟೆಡ್ ನಡುವೆ, ಹೈಡ್ರೋಕಾರ್ಬನ್ ನಡುವೆ ಡಿಫ್ರೆನ್ಸ್ ಏನು ಅಂತ. ಓಕೆ, ಸೊ ಸ್ಯಾಚುರೇಟೆಡ್ ಅಂದರೆ ಸಿಂಗಲ್ ಬಾಂಡ್ ಇರುತ್ತೆ ಕಾರ್ಬನ್ ಕಾರ್ಬನ್ ನಡುವೆ, ಅನ್ಸ್ಯಾಚುರೇಟೆಡ್ ಅಂದರೆ ಡಬಲ್ ಟ್ರಿಪಲ್ ಬಾಂಡ್ ಇರುತ್ತೆ. ಸೊ ಈ ಥರದ್ದೆಲ್ಲ ನೀವು ಫ್ಲೇಮ್ ಕೊಡೋದು, ಈ ಥರದ್ದೆಲ್ಲ ನೀವು ರಿಯಾಕ್ಟಿವಿಟಿ ಎಲ್ಲವನ್ನು ಕೂಡ ನೀವು ಬರೀಬೋದಾಗುತ್ತೆ. ಸೊ ಇಷ್ಟು ಬರೆದ್ರೆ ನಿಮಗೆ ಆಲ್ಮೋಸ್ಟ್ ಈ ರಿಲೇಟೆಡ್ ಕಾನ್ಸೆಪ್ಟನ್ನು ಓದ್ಕೊಂಡ್ರೆ ಒಳ್ಳೆ ಸ್ಕೋರನ್ನು ಮಾಡ್ಬೋದು ಈ ಚಾಪ್ಟ್ರಲ್ಲಿ, ಕಾರ್ಬನೇಟೆಡ್ಸ್ ಕಾಂಪೌಂಡ್ಸ್ ಚಾಪ್ಟ್ರಲ್ಲಿ. ಓಕೆನಾ? ಸೊ ಇಷ್ಟು ಕೆಮಿಸ್ಟ್ರಿ ಪಾರ್ಟ್ ಆಯಿತು. ಆ್ಯಂಡ್ ಇನ್ ನೆಕ್ಸ್ಟ್ ಸೆಷನ್ ನಾವು ಬಯಾಲಜಿಯನ್ನು ಡಿಸ್ಕಸ್ ಮಾಡೋಣ. ಓಕೆನಾ? ಬಯಾಲಜಿಯಲ್ಲಿ ಯಾವ ರೀತಿ ಕ್ವಶನ್ಸ್ ಬಂದಿದೆ ಈ ಒಂದು ಪೇಪರಲ್ಲಿ, ಅದನ್ನು ನಾವು ಹೇಗೆ ಮೇನ್ ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕು ಅನ್ನೋದನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ನಾವು ನೋಡ್ತಾ ಹೋಗೋಣ. Okay, thank you for watching. Hope it helps. Keep studying. Don't waste your time. Okay, thank you so much for watching. Let's meet in the next session.